ನಾನು ನಿಮ್ಮ ಮನೆ ಮಗ ಬಸವರಾಜ್ ಜಾಧವ. ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೆಂಗೈತೆ ಅಂದ್ರೆ, ಬಿದ್ದಾಗ ಬರೋದವರು ಗೆದ್ದಾಗ ಹುಚ್ಚೆದ್ದು ಕುಣಿದರು ಅಂತೇಳಿ ಅನ್ಸಾಗ. ಅಂದ್ರೆ ಏನಾಗ್ಬಿಟ್ಟೈತೆ, ನನಗೆ ಒಂದು ಸಣ್ಣ ಕತೆ ನೆನಪಾಕೈತಿ. ಇವತ್ತು ಒಂದು ಊರಾಗ ಒಂದು ದೇಶಪಾಂಡ್ರ ಅಂತೇಳಿ ಒಂದು ದೊಡ್ಡ ಖಾನ್ದಾನ, ಅಂದ್ರೆ ರಾಯರ ಮನೆ ಅಂತ ದೊಡ್ಡ ಖಾನ್ದಾನ ಇರ್ತೈತಿ. ಆ ಖಾನ್ದಾನದಾಗ ಇಡೀ ಗ್ರಾಮಸ್ಥರು ಅವ್ರ ಮನೆಗೆ ಬಂದು ಕುಂಡ್ರೋದು, ಅವ್ರ ಜಗದ ಕಟ್ಟಿಗೆ ಬಂದು ಕುಂಡ್ರೋದು, ಅವ್ರ ರೀತಿ ಮಾತಾಡೋದು ಮಾಡ್ತಾರೆ. ಆದ್ರೆ ಅವ್ರ ಮನ್ಯಾಗ ಇಬ್ಬರು ಜೀತದಾಳ ಇರ್ತಾರೆ. ಒಬ್ಬ ಮುಸ್ಲಿಂ ಕಾಶ್ಯ, ಒಬ್ಬ ಪರಿಶಿಷ್ಟ ಪಂಗಡದ ಪಶ್ಯ ಅನ್ಸಿ. ಆದರೆ ಇವತ್ತು ಅವ್ರ ಮನೆಗೆ ಜೀತದಾಳ ಇರ್ತದೆ. ಆದರೆ ಇಡೀ ಊರಿಗೆ ಒಂದ ಬಾವಿ ಇರ್ತೈತಿ. ಆ ಬಾವಿ ಅಂದ್ರೆ ಎಲ್ಲರಿಗೂ ಕುಡಿಯಾಕ ಗಿಡ್ಯಾಕ ಎಲ್ಲದಕ್ಕೂ ಅದ ಬಾವಿ ಒಳಗನ ತಗೊಂತಿರ್ತಾರೆ ಊರಾರ. ಆದ್ರೆ ಅಚಾನಕ್ಕಾಗಿ ರಾಯರ ಮನೆಗೆ ಅಂದ್ರೆ ದೇಶಪಾಂಡೆ ಅವ್ರ ಮನೆಗೆ ಬೆಂಕಿ ಹಚ್ಚಿ ಬಿಡ್ತೈತಿ. ಆದ್ರೆ ಇವರಿಬ್ಬರು ಜೀತದಾಳಗಳು ಏನು ಮಾಡ್ತಾರೆ ಅಂತಂದ್ರೆ, ಆ ಬಾವ್ಯಾಗಿನ ನೀರು ತೆಗೆದು ದೇಶಪಾಂಡೆ ಅವ್ರ ಮನೆಗೆ ಅಂದ್ರೆ ರಾಯರ ಮನೆಗೆ ಹೊಡಿತಿರ್ತಾರೆ. ಆದ್ರೆ ಊರಾಗಿನ ಮಂದಿ ಎಲ್ಲ ಆ ಬಾವ್ಯಾಗಿನ ನೀರು ತೊಗೊಂಡು ತಮ್ಮ ಮನೆಗೆ ಹೊಡಿತಿರ್ತಾರೆ ಆ ಟೈಮ್ದಾಗ. ಅಂದ್ರೆ ಎಲ್ಲ ಕೂಡಿಸಿ ರಾಯರ ಮನೆಯನ್ನು ಅವರಿಬ್ಬರು ಜೀತದಾಳಗಳು ಕೂಡಿಸಿ ಆರಿಸ್ತಾರೆ. ಆರಿಸಿಂದ ಇಡೀ ಊರು ಜನ ಬಂದು ರಾಯರ ಚಲೋ ಆತ್ರಿ, ದೊಡ್ಡ ಕೆಲಸ ಆತ್ರಿ, ನಿಮ್ಮ ಮನೆ ಬೆಂಕಿ ಹತ್ತಿದ್ದು ಇವತ್ತು ಉಳಿತ್ರಿ ಅಂತ. ಆದ್ರೆ ಆ ಇಡೀ ಮನೆಯನ್ನು ಅವ್ರ ಬಾವ್ಯಾಗಿನ ನೀರು ತೊಗೊಂಡು ಉಳಿಸಿದವ್ರು ಅದು ಜೀತದಾರಗಳು ಕಾಶ ಬಸ್ಸಾಕಿಸ್ತು. ಆದ್ರೆ ಲಾಸ್ಟ್ಗೆ ಎಲ್ಲ ಆದ್ರಿಂದ ರಾಯರ ಮನೆ ಒಳಗೆ ಹೋಗ್ತಿರ್ತಾರೆ ಅಂತ ಜೀತದಾರ. ತಮ್ಮ ಹೋಗಕ್ಕೆ ಹೋಗ್ಬೇಡ, ಆ ಮನೆ ಮೈಲಿಗೆ ಹಾಕೈತಿ, ಮತ್ತು ನೀವು ಹೊರಗೆ ಬಾ ಅಂತಾರಂತ. ಅದಕ್ಕೆ ಊರಾನ ಮಂದಿ ಎಲ್ಲರೂ ಕುಡಿಸಿ ಆ ಬಾವಿಯಾಗಿನ ನೀರು ತೊಗೊಂಡು ಕಾಸ ತಮ್ಮ ಮನೆಗೆ ಹೊಡ್ಕೊಂಡವ್ರ ಮನೆ ಒಳಗೆ ಹೋಗ್ತಾರೆ. ಮನೆ ಉಳಿಸಿದವ್ರು ಮಾತ್ರ ಹೊರಗಿರ್ತಾರೆ. ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೆಂಗೆ ಆಗ್ಬಿಟ್ಟಂದ್ರೆ, ಇದೇ ಪರಿಸ್ಥಿತಿ ರಾಜಕೀಯ ಒಳಗೆ ಆಗೈತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.